ನಿಜವಾದ ಸಂವಿಧಾನ ವಿರೋಧಿಗಳು ಯಾರು? ಸಂವಿಧಾನವನ್ನ ಬದಲಾಯಿಸಬೇಕು ಅಂತಾನೆ ಬಹಿರಂಗವಾಗಿ ಕರೆ ನೀಡಿದಂತಹ ಬಿಜೆಪಿ ನಾಯಕರು ಅದೆಷ್ಟು? ಇತಿಹಾಸ ಮತ್ತೆ ವಾಸ್ತವಗಳು ಇದರ ಬಗ್ಗೆ ಏನ್ ಹೇಳ್ತವೆ? RSS ಅನ್ನು ಸ್ಥಾಪಿಸಿರುವಂತಹ ನಾಯಕರು ಈ ದೇಶದ ಸಂವಿಧಾನದ ಬಗ್ಗೆ ಅದೆಷ್ಟು ಅಸಹನೆಯನ್ನ ತೋರಿಸಿದ್ರು? ತನ್ನ ಸರ್ಕಾರ ಇರುವಂತಹ ರಾಜ್ಯಗಳಲ್ಲಿ ಹಿಂದೂ ರಾಷ್ಟ್ರದ ಸಂವಿಧಾನವನ್ನ ಅನಾವರಣಗೊಳ್ಳೋದನ್ನ ಮೌನವಾಗಿ ಕುಳಿತು ನೋಡ್ತಾ ಇರೋದು ಬಿಜೆಪಿನೇ ಅಲ್ವಾ? DK ಶಿವಕುಮಾರ್ ಅವರು ನಿಜವಾಗಿಯೂ ಏನ್ ಹೇಳಿದ್ರು ಮತ್ತೆ ಬಿಜೆಪಿ ಅವರನ್ನ ಹೇಗಿಲ್ಲಿ ತಪ್ಪಾಗಿ ಉಲ್ಲೇಖ ಮಾಡಿದೆ? DK ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನೇ ತಿರುಚಿ ವಿವಾದ ಮಾಡ್ತಾ ಇರುವಂತಹ ಬಿಜೆಪಿ ಹಾಗೆ ಅದರ ಪರಿವಾರ ಈ ದೇಶದ ಸಂವಿಧಾನದ ಬಗ್ಗೆ ಯಾವ ರೀತಿ ನಡೆದುಕೊಂಡು ಬಂದಿವೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. DK ಶಿವಕುಮಾರ್ ಅವರ ಹೇಳಿಕೆ ವಿಷಯದಲ್ಲಿ ಬಿಜೆಪಿ ಹಾರಾಡ್ತಾ ಇರೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಹಾಗೆ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗಿನ ವಿಷಯಕ್ಕೆ ಬರೋಣ. ಸಂವಿಧಾನ ಬದಲಾವಣೆಯ ಬಗ್ಗೆ DCM DK ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಅಂತ ಗುಲ್ಲೆಬ್ಬಿಸಿರುವಂತಹ ಬಿಜೆಪಿ ಸಂಸತ್ತಿನಲ್ಲೂ ಕೋಲಾಹಲಕ್ಕೆ ಕಾರಣ ಆಗಿದೆ. ಸರ್ಕಾರಿ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ನೀಡುವಂತಹ ವಿಚಾರವಾಗಿ ಮಾತನಾಡಿದಂಥ DK ಶಿವಕುಮಾರ್ ಅಲ್ಪಸಂಖ್ಯಾತರಿಗೆ ಕೋಟಾ ನೀಡೋದಕ್ಕೆ ಸಂವಿಧಾನದಲ್ಲಿ ಕೆಲ ತಿದ್ದುಪಡಿಗಳನ್ನ ಮಾಡಲಾಗುವುದು ಅಂತ ಹೇಳಿದ್ದೆ ಈಗ ವಿವಾದವನ್ನ ಹುಟ್ಟುಹಾಕಿದೆ. ಬಿಜೆಪಿ DK ಶಿವಕುಮಾರ್ ಅವರ ಹೇಳಿಕೆಯನ್ನ ತಿರುಚಿದೆ ಅನ್ನುವಂಥ ಗಂಭೀರ ಆರೋಪ ಕೇಳಿಬಂದಿದೆ. ಇದರಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಪೇಚಿಗೆ ಸಿಲುಕು ಹಾಗಾಯಿತು. ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ DCM DK ಶಿವಕುಮಾರ್ ಅವರ ಬಳಿ ವಿವರಣೆಯನ್ನ ನೀಡುವಂತೆ ಸೂಚಿಸಿದೆ ಅಂತ ಹೇಳಲಾಗಿದೆ. ಇದರ ನಡುವೆನೆ ಕಾಂಗ್ರೆಸ್ ಹಿರಿಯ ನಾಯಕ P ಚಿದಂಬರಂ ಅವರು DK ಶಿವಕುಮಾರ್ ಅವರಿಗೆ ಕರೆ ಮಾಡಿ ಮಾಹಿತಿಯನ್ನ ಪಡೆದಿದ್ದಾರೆ ಅಂತ ವರದಿಯಾಗಿದೆ. ಈ ಬಗ್ಗೆ ಬಿಜೆಪಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಮುಜುಗರಕ್ಕೆ ಒಳಗಾಗಿದೆ. DK ಶಿವಕುಮಾರ್ ಹೇಳಿಕೆ ಸಂವಿಧಾನವನ್ನ ಬದಲಿಸುವಂತಹ ಕಾಂಗ್ರೆಸ್ನ ರಹಸ್ಯ ಅಜೆಂಡವನ್ನ ಬಯಲು ಮಾಡಿದೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಸಂವಿಧಾನವನ್ನ ಬದಲಿಸೋದಿಲ್ಲ ಅಂತ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಸೋನಿಯಾ ಗಾಂಧಿ ಅವರು ದೇಶದ ಜನತೆಗೆ ಹೇಳಬೇಕು ಅಂತ ದೆಹಲಿಯ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ನಡೆದಂತ ಒಂದು ಸುದ್ದಿಗೋಷ್ಠಿಯಲ್ಲಿ ರವಿಶಂಕರ್ ಪ್ರಸಾದ್ ಒತ್ತಾಯ ಮಾಡಿದ್ದಾರೆ. ಮತಕ್ಕಾಗಿ ಸಂವಿಧಾನವನ್ನ ಬದಲಾಯಿಸೋದು ಕಾಂಗ್ರೆಸ್ನ ಗುಪ್ತ ಅಜೆಂಡಾ. DK ಶಿವಕುಮಾರ್ ಹೇಳಿಕೆ ಆರಂಭ ಮಾತ್ರ ಅಂತ ಅವರು ಟೀಕೆ ಮಾಡಿದ್ದಾರೆ. ರಾಜ್ಯಸಭೆಯಲ್ಲಿ ಕೂಡ ಇದು ಕೋಲಾಹಲಕ್ಕೆ ಕಾರಣ ಆಯಿತು. ಈ ಬಗ್ಗೆ ಬಿಜೆಪಿ ಸದನದಲ್ಲಿ ವಿಷಯವನ್ನ ಪ್ರಸ್ತಾಪ ಮಾಡಿದಾಗ DK ಶಿವಕುಮಾರ್ ಪರ ನಿಂತಹ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಂಥ ಹೇಳಿಕೆಯನ್ನ ನಮ್ಮ ಉಪಮುಖ್ಯಮಂತ್ರಿಯವರು ನೀಡಿಲ್ಲ. ಕಾಂಗ್ರೆಸ್ ಯಾವಾಗ್ಲೂ ಸಂವಿಧಾನವನ್ನ ರಕ್ಷಿಸುವಂತ ಕೆಲಸ ಮಾಡುತ್ತೆ, ಸಂವಿಧಾನವನ್ನ ಬದಲಿಸೋದ್ರ ಬಗ್ಗೆ ಯಾವಾಗ್ಲೂ ಬಿಜೆಪಿ ಯೋಚನೆ ಮಾಡುತ್ತೆ ಅಂತ ಕಿಡಿಕಾರಿದ್ರು. आदमी इनको कहा देश का संविधान बदलने वाले हैं। देश का संविधान जो डॉक्टर बाबा साहब अम्बेडकर ने बनाया वो कोई बदल नहीं सकता। रिजर्वेशन भी कोई खत्म नहीं कर सकता। और उसकी रक्षा के लिए हम कन्याकुमारी से कश्मीर तक हमने पूरा भारत जोड़ो यात्रा की। ये भारत तोड़ो करने वाले ये सब रिजर्वेशन के धज्जे उड़ाने वाले हमने ये कहा कि भारत देश के संविधान को बचाने वाले हम लोग हैं और ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಕೇಂದ್ರ ಸಚಿವ JP ನಡ್ಡಾ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇರೋದು ಸುಳ್ಳು. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ನೀಡುವಂತಹ ಮಸೂದೆಯನ್ನ ಕರ್ನಾಟಕ ವಿಧಾನಸಭೆಯಲ್ಲಿ ಪಾಸ್ ಮಾಡಲಾಗಿದೆ. ಇದರ ನಂತರ DK ಶಿವಕುಮಾರ್ ಅವರು ಸಂವಿಧಾನವನ್ನ ಕಾಂಗ್ರೆಸ್ ನೀಡಿದೆ, ಸಂವಿಧಾನವನ್ನ ಕಾಂಗ್ರೆಸ್ ಬದಲಾಯಿಸುತ್ತೆ ಅಂತ ಹೇಳಿದ್ದಾರೆ. ಅವರಿಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ ಅಂತ ಹೇಳಿದ್ರು. माननीय सभापति जी, बहुत दुख के साथ कहना पड़ता है कि जिस तरीके से कांग्रेस पार्टी बहुत संविधान की रक्षक बनती है, वो संविधान के बारे में जिस तरीके से उन्होंने उसकी धज्जियां उड़ाने का प्रयास किया है। संविधान में डॉक्टर बाबा साहब अम्बेडकर ने स्पष्ट लिखा है और कहा है कि रिजर्वेशन धर्म के आधार पर नहीं होगा. Reservation will not be done on the basis of religion. This is an accepted principle of the Constitution of India. लेकिन साउथ में कांग्रेस की सरकार में रिजर्वेशन कॉन्ट्रैक्ट में 4% का रिजर्वेशन का पारित किया जाता है. कॉन्ट्रैक्ट में I'll authenticate. The Karnataka government has passed a bill granting 4% of reservation to minorities and
इन पब्लिक कॉन्ट्रैक्ट्स ये, और इसके साथ साथ जो वहां के डिप्टी चीफ मिनिस्टर हैं, जिसके बारे में रिजू जी ने रेफरेंस दी है, डिप्टी चीफ मिनिस्टर ने स्टेटमेंट दिया है हाउस में कि जरूरत पड़ेगी तो हम संविधान को भी बदलेंगे। दिस इज अ वेरी सीरियस मैटर। और ये लोग बड़े संविधान के रक्षक बनते हैं और ये लोग संविधान की रक्षा करने की बात सारे देश को बताते हैं, ढोल पीटते हैं, वो संविधान की धज्जियां उड़ाते हैं। ये इसके लिए हम रोज करते हैं। आई वॉन्ट दैट such laws and rules should be withdrawn and discussion should take place, and Congress party president and the leader of the opposition should answer this question. ಆದ್ರೆ ಸಂವಿಧಾನವನ್ನ ಬದಲಿಸೋದ್ರ ಬಗ್ಗೆ ನಾನು ಮಾತಾಡಿಲ್ಲ, ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಸಂವಿಧಾನ ಬದಲಾವಣೆ ಕುರಿತು ಬಿಜೆಪಿ ಮಾಡ್ತಾ ಇರುವಂತಹ ಅಪಪ್ರಚಾರಕ್ಕೆ ಸ್ಪಷ್ಟನೆ ನೀಡಿರುವ ಅವರು, ನಾನು ಆ ರೀತಿ ಹೇಳೇ ಇಲ್ಲ, ನನ್ನ ಹೇಳಿಕೆಯನ್ನ ಬಿಜೆಪಿ ತಿರುಚಿದೆ ಅಂತ ಹೇಳಿದ್ದಾರೆ. ಕಳೆದ 36 ವರ್ಷಗಳಿಂದ ಶಾಸಕನಾಗಿ ವಿಧಾನಸಭೆಯಲ್ಲಿ ಇದ್ದೀನಿ, ನನಗೂ ಸಾಮಾನ್ಯ ಜ್ಞಾನ ಇದೆ. ಇಂಥ ವಿಚಾರದಲ್ಲಿ JP ನಡ್ಡಾ ಅವರಿಗಿಂತಾನು ನಾನು ಉತ್ತಮ ಸೂಕ್ಷ್ಮತೆ ಇರುವಂತಹ ರಾಜಕಾರಣಿ. ಆದ್ರೆ ಬಿಜೆಪಿ ಜನಸಾಮಾನ್ಯರ ದಾರಿ ತಪ್ಪಿಸ್ತಾ ಇದೆ. ನಮ್ಮದು ರಾಷ್ಟ್ರೀಯ ಪಕ್ಷ. ಸುಳ್ಳು ಹೇಳಿಕೆಯನ್ನ ಸೃಷ್ಟಿ ಮಾಡಿ ನನ್ನ ಹೆಸರನ್ನ ಎಳೆತರಲಾಗ್ತಾ ಇದೆ. ನಾನು ಈ ಬಗ್ಗೆ ಎಲ್ಲಿನೂ ಈ ರೀತಿ ಹೇಳಿಕೆಯನ್ನ ನೀಡಿಲ್ಲ ಅಂತ ಹೇಳಿದ್ದಾರೆ. ನ್ಯಾಯಾಲಯಗಳ ತೀರ್ಪಿನ ಅನುಸಾರ ತಿದ್ದುಪಡಿ ತಂದಿರುವಂತಹ ನಿದರ್ಶನ ಇದೆ ಅಂತ ನೋಡಿದ್ದೇನೆ ಹೊರತು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಎಲ್ಲಿಯೂ ನಾವು ಹೇಳಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ನನ್ನ ಹೇಳಿಕೆಯನ್ನ ತಿರುಚಿರೋದ್ರ ಬಗ್ಗೆ ಕಾನೂನು ಹೋರಾಟವನ್ನ ಮಾಡ್ತೀನಿ. ನಮ್ಮದು ರಾಷ್ಟ್ರೀಯ ಪಕ್ಷ, ಸಂವಿಧಾನವನ್ನ ಜಾರಿಗೆ ತಂದಿದ್ದೇ ನಮ್ಮ ಪಕ್ಷ. ಸಂವಿಧಾನದ ಮಹತ್ವ ಬೇರೆ ಎಲ್ರಿಗಿಂತಾನೂ ನಮಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ತನ್ನ ಬಜೆಟ್ನಲ್ಲಿ ವಿಫಲ ಆಗಿದೆ. ಬಜೆಟ್ನಲ್ಲಿ ಏನಂದ್ರೆ ಏನೂ ಇಲ್ಲದೆ ಇರುವಂತಹ ಕಾರಣಕ್ಕೆ ಬಿಜೆಪಿ ಈ ರೀತಿ ಇಲ್ಲಸಲ್ಲದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದೆ. ಇದೊಂದು ನನ್ನ ಹಾಗೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮುಂದುವರೆದಿರುವಂತಹ ರಾಜಕೀಯ ಪಿತೂರಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯ ಬಗ್ಗೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸದನದ ದಾರಿ ತಪ್ಪಿಸಿದ್ದಾರೆ ಅಂತ ಆರೋಪ ಮಾಡಿ ರಾಜ್ಯಸಭೆಯಲ್ಲಿ ಸೋಮವಾರ ಕಾಂಗ್ರೆಸ್ ಮುಖ್ಯ ಸಚೇತಕ ಜೈರಾಮ್ ರಮೇಶ್ ಹಕ್ಕುಚ್ಯುತಿ ನೋಟಿಸ್ ಅನ್ನ ನೀಡಿದ್ರು. ಡಿ ಕೆ ಶಿವಕುಮಾರ್ ನೀಡಿದ್ದಾರೆ ಅಂತ ಸುಳ್ಳು ಹೇಳಿಕೆಗಳನ್ನ ನೀಡೋದ್ರೊಂದಿಗೆ ಕಿರಣ್ ರಿಜಿಜು ಸದನದ ದಾರಿ ತಪ್ಪಿಸಿದ್ದಾರೆ ಅಂತ ನೋಟಿಸ್ ನಲ್ಲಿ ಹೇಳಲಾಗಿದೆ. ಇನ್ನೊಂದು ಕಡೆಗೆ ಲೋಕಸಭೆಯಲ್ಲೂ ಕೂಡ ಬಿಜೆಪಿ ನಾಯಕರು ಈ ವಿಷಯವಾಗಿ ಪದೇ ಪದೇ ಗದ್ದಲವನ್ನ ಎಬ್ಸಿದ್ರು. ಆದ್ರೆ ಸಂವಿಧಾನದ ಬಗ್ಗೆ ಬಿಜೆಪಿಯ ಈ ಕಾಳಜಿಯಲ್ಲಿ ಒಂದು ಎಳ್ಳಷ್ಟಾದ್ರೂ ಪ್ರಾಮಾಣಿಕತೆ ಕಾಣಿಸ್ತಿದೆಯಾ? ಇದು ಈ ಹೊತ್ತಿನ ಬಹುಮುಖ್ಯವಾದಂತಹ ಪ್ರಶ್ನೆ. ಇದೇ ಬಿಜೆಪಿ ಅದು ಎಷ್ಟು ನಾಯಕರು ಮತ್ತೆ ಮತ್ತೆ ಸಂವಿಧಾನವನ್ನೇ ಬದಲಿಸೋದ್ರ ಬಗ್ಗೆ ಮಾತಾಡಿಲ್ಲ. ಯಾವಾಗ್ಲೂ ಸಂವಿಧಾನವನ್ನ ಬದಲಿಸುವಂತಹ ಮಾತನ್ನೇ ಆಡೋರು ಈಗ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ಸಂವಿಧಾನ ಬದಲಾವಣೆ ಹೇಳಿಕೆಯಾಗಿ ತಿರುಚಿ ಗದ್ದಲವನ್ನ ಎಬ್ಸಿದ್ದಾರೆ. ಕಳೆದ ಲೋಕಸಭೆ ಚುನಾವಣೆ ಹೊತ್ತಿನಲ್ಲಿ ಮೋದಿಜಿಯವರ 400 ಪಾರ್ ಘೋಷಣೆ ಬಹಳ ಜೋರಾಗಿತ್ತು. ಅಷ್ಟಕ್ಕೂ ಬಿಜೆಪಿಗೆ ಯಾಕೆ ಈ 400 ಸೀಟ್ಗಳು ಬೇಕಾಗಿವೆ ಅನ್ನುವಂಥ ಅನುಮಾನ ಮೂಡದೇ ಇರಲಿಲ್ಲ. ಕಡೆಗೆ ಬಿಜೆಪಿ ನಾಯಕರು ಒಬ್ಬೊಬ್ಬರೇ ನೀಡಿದಂತ ಹೇಳಿಕೆಗಳು ಬಿಜೆಪಿ ನಿಜವಾಗಿಯೂ ಏನನ್ನ ಬಯಸಿದೆ ಅನ್ನೋದನ್ನ ಇಲ್ಲಿ ಬಯಲು ಮಾಡಿತು. ದೆಹಲಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಹರ್ಷ್ ಮಲ್ಹೋತ್ರಾ ಅವರನ್ನ ಬೆಂಬಲಿಸಿ ನಡೆದಂತ ಒಂದು ಚುನಾವಣಾ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿದಂತ ಹಿಮಂತ್ ಬಿಸ್ವಾ ಶರ್ಮಾ ಅಂಥ ಒಂದು ವಿಚಾರವನ್ನ ಜನರಿಗೆ ತಿಳಿಯೋ ಹಾಗೆ ಮಾಡಿದ್ರು. NDA 400 ಸ್ಥಾನಗಳನ್ನ ದಾಟಿದಾಗ ಮಥುರಾದಲ್ಲಿರುವಂತಹ ಶ್ರೀಕೃಷ್ಣನ ಜನ್ಮಸ್ಥಳದಲ್ಲಿ ಮಂದಿರ ನಿರ್ಮಿಸಲಾಗುವುದು, ಮತ್ತೆ ವಾರಣಾಸಿಯ ಜ್ಞಾನವ್ಯಾಪಿ ಮಸೀದಿಯ ಬದಲಿಗೆ ಬಾಬಾ ವಿಶ್ವನಾಥ ದೇವಾಲಯವನ್ನ ನಿರ್ಮಾಣ ಮಾಡಲಾಗುವುದು ಅಂತ ಬಿಜೆಪಿಯ ಉದ್ದೇಶ ಏನು ಅನ್ನೋದನ್ನ ಅವರು ಬಹಿರಂಗಪಡಿಸಿದ್ರು. ಹಿಮಂತ್ ಬಿಸ್ವಾ ಶರ್ಮಾ NDAಗೆ 400 ಸ್ಥಾನಗಳು ಯಾಕೆ ಬೇಕು ಅನ್ನೋದಕ್ಕೆ ಮತ್ತೊಂದು ಕಾರಣ ನೀಡಿದ್ರು. ಬಿಜೆಪಿ ನಾಯಕ ಗಿರಿರಾಜ್ ಸಿಂಗ್ ಪರವಾಗಿ ಬೇಗುಸರಾಯ್ನಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ಮಾತನಾಡಿದ ಶರ್ಮಾ, ದೇಶಾದ್ಯಂತ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ತರೋದಕ್ಕೆ ಮತ್ತೆ ಮಥುರಾದ ಕೃಷ್ಣ ಜನ್ಮಸ್ಥಾನದಲ್ಲಿ ಅತ್ಯಾಧುನಿಕ ದೇವಾಲಯವನ್ನ ನಿರ್ಮಿಸೋದಕ್ಕೆ NDA 400ಕ್ಕೂ ಹೆಚ್ಚು ಸ್ಥಾನಗಳನ್ನ ಪಡಿಬೇಕು ಅಂತ ಹೇಳಿದ್ರು. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಬದಲಿಗೆ ಬಾಬ್ರಿ ಮಸೀದಿ ಪುನರ್ ನಿರ್ಮಿಸೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯವಾಗೋದನ್ನ ತಪ್ಪಿಸೋದಕ್ಕೆ NDA 400 ಸ್ಥಾನಗಳನ್ನ ಬಯಸ್ತಾ ಇದೆ ಅಂತ ಹಿಮಂತ್ ಬಿಸ್ವಾ ಶರ್ಮಾ ಅವರು ಹೇಳಿದ್ರು. ಹಿಮಂತ್ ಬಿಸ್ವಾ ಶರ್ಮಾ ಮಾತ್ರ ಅಲ್ಲದೆ ಪ್ರಧಾನಿ ಮೋದಿ ಅವರು ಕೂಡ ರಾಮ ಮಂದಿರಕ್ಕೆ ಕಾಂಗ್ರೆಸ್ ಬೀಗ ಹಾಕೋದನ್ನ ತಡೆಯೋದಿಕ್ಕೆ NDAಗೆ 400 ಸೀಟ್ಗಳು ಬೇಕು ಅಂತ ಹೇಳಿದ್ರು. ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ 370ನೇ ವಿಧಿಯನ್ನ ಮರುಸ್ಥಾಪಿಸೋದನ್ನ ತಡೆಯೋದಿಕ್ಕೆ NDA 400 ಸೀಟ್ಗಳನ್ನ ಗೆಲ್ಲಬೇಕು ಅಂತ ಮೋದಿಜಿ ಹೇಳಿದ್ರು. ಇನ್ನೊಂದು ಕಡೆಗೆ ಬಿಜೆಪಿ ಅಭ್ಯರ್ಥಿ ಲಲ್ಲು ಸಿಂಗ್ ಸಾರ್ವಜನಿಕ ಸಭೆಯಲ್ಲೇ ಮಾತನಾಡುವಾಗ ಹೊಸ ಸಂವಿಧಾನವನ್ನ ರಚನೆ ಮಾಡೋದಕ್ಕೆ ಸರ್ಕಾರಕ್ಕೆ ಸಂಸತ್ತಿನಲ್ಲಿ 3/2 ಬಹುಮತದ ಅಗತ್ಯ ಇದೆ ಅಂತ ಹೇಳಿದ್ರು ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿತ್ತು. ಬಿಜೆಪಿ ನಾಯಕಿ ಜ್ಯೋತಿ ಮಿರ್ಧಾ ಸಾಂವಿಧಾನಿಕ ತಿದ್ದುಪಡಿಗಳಿಗಾಗಿ ಸಂಸತ್ತಿನ 2 ಸದನಗಳಲ್ಲಿ ಬಿಜೆಪಿ ಬಹುಮತ ಗಳಿಸೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಂಥ ವಿಡಿಯೋ ಕೂಡ ಅದೇ ಹೊತ್ತಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಉತ್ತರ ಕನ್ನಡದ ಸಂಸದರಾಗಿದ್ದಂಥ ಅನಂತ್ ಕುಮಾರ್ ಹೆಗಡೆ ಅವರು ಸಂವಿಧಾನವನ್ನ ಬದಲಾಯಿಸೋದಕ್ಕೆ ಲೋಕಸಭೆಯಲ್ಲಿ ಬಿಜೆಪಿಗೆ 3/2 ಬಹುಮತ ಬೇಕು ಅಂತ ಹೇಳಿದ್ರು.
ಆ ಹೇಳಿಕೆ ದೊಡ್ಡ ವಿವಾದ ಆದ ಬಳಿಕ ಬಿಜೆಪಿ ಆ ಹೇಳಿಕೆಯಿಂದ ಅಂತರವನ್ನ ಕಾಯ್ದುಕೊಂಡಿತ್ತು. ಅಂದ್ರೆ ಸಂವಿಧಾನವನ್ನ ಬದಲಾಯಿಸೋದಕ್ಕೆ ಬಯಸುವವರು ಮತ್ತೆ ಹಿಂದುತ್ವ ಅಜೆಂಡವನ್ನ ಪೂರೈಸೋದಕ್ಕೆ ಬಯಸುವವರು ನಿರಂತರವಾಗಿ ಬಿಜೆಪಿಯವರೇ. ಅವರದನ್ನ ಯಾವುದೇ ಅವಕಾಶದಲ್ಲೂ ಹೇಳದೆ ಬಿಡೋದಿಲ್ಲ. ಆದ್ರೆ ಕಾಂಗ್ರೆಸ್ ಬಗ್ಗೆ ಅಸಹನೆ ತೋರುವಂತ ಅದಕ್ಕೆ ಕಾಂಗ್ರೆಸ್ ಸಾಮಾಜಿಕ ನ್ಯಾಯದ ಮಾತಾಡಿದ್ರು ಕೂಡ ಇನ್ನಷ್ಟು ಅಸಹನೆ ಉಂಟಾಗುತ್ತೆ ಹೊರತು ಅದು ಯಾವತ್ತಿಗೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಿಲ್ಲ. ಅದು ಮನುಸ್ಮೃತಿಯನ್ನ ಮುನ್ನೆಲೆಗೆ ತರುವಂತಹ ಆಲೋಚನೆಯಲ್ಲಿಯೇ ಸದಾ ಇರುತ್ತೆ. ಮತ್ತೆ ಜನರನ್ನ ಧರ್ಮದ ಹೆಸರಿನಲ್ಲಿ ಮತ್ತಿನಲ್ಲಿರಿಸೋದಕ್ಕೆ ಯೋಚನೆ ಮಾಡ್ತಾನೆ ಇರುತ್ತೆ. ಸಂವಿಧಾನ ಜಾರಿಗೆ ಬಂದಾಗ RSS ನಾಯಕರು ದಿಲ್ಲಿಯ ರಾಮಲೀಲಾ ಮೈದಾನದಲ್ಲಿ ಸಂವಿಧಾನದ ಪ್ರತಿಯನ್ನ ಸುಟ್ಟು ಹಾಕಿದ್ದು ಸುಳ್ಳು ಆಗಿದ್ರೆ, ಇತಿಹಾಸಕಾರ ರಾಮಚಂದ್ರ ಗುಹಾ ತಮ್ಮ ಬ್ಲಾಗ್ನಲ್ಲಿ ಬರೆದಿರೋ ಹಾಗೆ ಸಂವಿಧಾನ ರಚನೆ ಆದಾಗ ಅಂಬೇಡ್ಕರ್ ರಚನೆ ಮಾಡಿದಂಥ ಸಂವಿಧಾನದಲ್ಲಿ ಭಾರತೀಯತೆನೇ ಇಲ್ಲ ಅಂತ RSSನ ಮುಖವಾಣಿಯಾದಂಥ ಆರ್ಗನೈಸರ್ 1949 ನವೆಂಬರ್ 30 ಸಂಚಿಕೆ ಸಂಪಾದಕೀಯದಲ್ಲಿ ಜರೆಯಲಾಗಿತ್ತು. ಪ್ರಾಚೀನ ಭಾರತದ ಯಾವ ಕುರುಹುಗಳು ಸಂವಿಧಾನದಲ್ಲಿ ಇಲ್ಲ ಅಂತ RSS ಅಪಸ್ವರ ತೆಗೆದಿತ್ತು ಅಂತ ಈ ವಿಚಾರದ ಬಗ್ಗೆ ಬರೆದಿರುವಂತಹ ಗುಹಾ ಅವರು ಉಲ್ಲೇಖ ಮಾಡಿದ್ದಾರೆ. ಅದರ ಜೊತೆಗೆ RSS ನಾಯಕರೊಬ್ಬರ ಪತ್ರವನ್ನ ಪ್ರಕಟಿಸಲಾಗಿತ್ತು ಅನ್ನೋದನ್ನ ಗುಹಾ ಹೇಳಿದ್ದಾರೆ. ಅದರಲ್ಲಿ ಅಂಬೇಡ್ಕರ್ ಅವರನ್ನ ಮನು ಜೊತೆಗೆ ಹೋಲಿಸಿದಂಥ ಮತ್ತೊಬ್ಬ ಲೇಖಕರ ರೀತಿಯನ್ನ ಟೀಕೆ ಮಾಡಲಾಗಿತ್ತು. ದೈವ ಸ್ವರೂಪಿ ಮನುವಿನ ಜೊತೆಗೆ ಅಂಬೇಡ್ಕರ್ ಅವರನ್ನ ಹೇಗೆ ಹೋಲಿಸಲಾಗಿದೆ ಅಂತ ತಕರಾರು ಎತ್ತಲಾಗಿತ್ತು. ಮನುಸ್ಮೃತಿಯನ್ನೇ ಜಗತ್ತಿನಲ್ಲೆಲ್ಲ ಅನುಸರಿಸಲಾಗ್ತಾ ಇದೆ, ಆದ್ರೆ ನಮ್ಮ ಸಂವಿಧಾನ ಪಂಡಿತರ ದೃಷ್ಟಿಯಲ್ಲಿ ಮಾತ್ರ ಇದಕ್ಕೆ ಯಾವ ಅರ್ಥನೂ ಇಲ್ಲ ಅಂತ ಆರ್ಗನೈಸರ್ ಬರೆದಿತ್ತು. ಇದನ್ನ ಸರಿಪಡಿಸಬೇಕಾಗಿದೆ ಅನ್ನುವಂಥ ಒಂದು ಪ್ರತಿಪಾದನೆಯನ್ನ ಆ ಒಂದು ಬರಹದಲ್ಲಿ ಮಾಡಲಾಗಿತ್ತು. 1949ರಲ್ಲಿ RSS ನಾಯಕರು ಮನುಸ್ಮೃತಿಯನ್ನ ಆಧರಿಸಿಲ್ಲ ಅಂತ ದೇಶದ ಸಂವಿಧಾನದ ಬಗ್ಗೆ ವಿರೋಧ ಮಾಡಿದ್ರು. ದೇಶದ ಸಂವಿಧಾನ ಮಾತ್ರ ಅಲ್ಲ, ದೇಶದ ತ್ರಿವರ್ಣ ಧ್ವಜದ ಬಗ್ಗೆಯೂ ಕೂಡ ಬಿಜೆಪಿಯ ಮಾತೃ ಸಂಘ RSSಗೆ ಎಷ್ಟು ಅಸಹನೆ ಇದೆ ಅನ್ನೋದು ಜಗಜ್ಜಾಹೀರಾಗಿದೆ. 2002ರಲ್ಲಿ ನ್ಯಾಯಾಲಯ ಆದೇಶ ನೀಡೋವರೆಗೂ ಕೂಡ RSS ಯಾವತ್ತಿಗೂ ರಾಷ್ಟ್ರಧ್ವಜವನ್ನ ಹಾರಿಸಲಿಲ್ಲ ಅನ್ನುವಂಥ ಅಂಶವನ್ನ ಬಿಜೆಪಿ ಅಥವಾ RSS ನಿರಾಕರಿಸೋದಕ್ಕೆ ಸಾಧ್ಯ ಇದೆಯಾ? 2002ಕ್ಕಿಂತ ಮೊದಲು ನಾಗ್ಪುರದಲ್ಲಿ RSS ನಾಯಕರು ರಾಷ್ಟ್ರಧ್ವಜವನ್ನ ಹಾರಿಸಿರುವಂತಹ ಒಂದೇ ಒಂದು ಫೋಟೋ ಅವ್ರ ಬಳಿ ಇದೆಯಾ? ಹೆಗ್ಡೆವಾರ್, ಗೋಲ್ವಾಲ್ಕರ್, ಮುಖರ್ಜಿ ತ್ರಿವರ್ಣ ಧ್ವಜವನ್ನ ಹಾರಿಸಿದಂತಹ ಫೋಟೋಗಳೇನಾದ್ರೂ ಅವ್ರ ಬಳಿ ಇವೆಯಾ? ಈಗಲೂ ಬಿಜೆಪಿ ಸರ್ಕಾರ ಇರುವಂತಹ ರಾಜ್ಯಗಳಲ್ಲಿ ಹೇಗೆ ಹಿಂದುತ್ವ ನಾಯಕರು ಸಂಘಟನೆಗಳು ನೇರವಾಗಿಯೇ ಸಂವಿಧಾನವನ್ನು ಬದಲಾಯಿಸಬೇಕು, ಹಿಂದೂ ರಾಷ್ಟ್ರ ಮಾಡಬೇಕು, ಅದಕ್ಕಾಗಿ ಸಂಕಲ್ಪ ಮಾಡಬೇಕು ಅಂತ ಸಾರ್ವಜನಿಕವಾಗಿಯೇ ಸಮಾವೇಶ ಮಾಡ್ತಾ ಇದ್ದಾರೆ. ಈ ಸಂವಿಧಾನ ವಿರೋಧಿ ಹೇಳಿಕೆಗಳು ಹಾಗೆ ಕೃತ್ಯವನ್ನ ಬಿಜೆಪಿ ಮೋದಿಜಿಯವರು ಅಥವಾ RSS ಯಾವತ್ತಾದ್ರೂ ವಿರೋಧ ಮಾಡಿದ್ದಿದೆಯಾ? RSS ಹಾಗೂ ಅದರ ರಾಜಕೀಯ ಪಕ್ಷ ಬಿಜೆಪಿ ಈ ದೇಶದ ಸಂವಿಧಾನ, ಇಲ್ಲಿನ ತ್ರಿವರ್ಣ ಧ್ವಜ, ಇಲ್ಲಿನ ಬಹುತ್ವ ಸಂಸ್ಕೃತಿಯ ಬಗ್ಗೆ ಯಾವ ಧೋರಣೆಯನ್ನ ಇಟ್ಕೊಂಡವರು ಅನ್ನೋದು ಈಗ ಓಪನ್ ಸೀಕ್ರೆಟ್. ಹೀಗಿರುವಾಗ ಈ ಮಂದಿ DK ಶಿವಕುಮಾರ್ ಅವರ ಹೇಳಿಕೆಯನ್ನ ತಿರುಚಿ ತಾವು ಸಂವಿಧಾನದ ರಕ್ಷಕರು ಅನ್ನುವಂಥ ಪೋಸ್ ಕೊಡೋದು ತೀರಾ ಹಾಸ್ಯಾಸ್ಪದವಾಗಿ ಕಾಣಿಸ್ತಾ ಇದೆ. ಈಗ DK ಶಿವಕುಮಾರ್ ಅವರ ಹೇಳಿಕೆಯನ್ನ ತನಗೆ ಬೇಕಾದ ಹಾಗೆ ತಿರುಚಿ ಇಲ್ಲಿ ಗದ್ದಲ ಮಾಡ್ತಾ ಇರುವಂತಹ ಅದು ಜನರ ಮನಸ್ಸನ್ನ ನಿಜವಾದ ಸಮಸ್ಯೆಗಳಿಂದ ಬೇರೆ ಕಡೆಗೆ ಸೆಳೆಯುವಂತಹ ಉದ್ದೇಶವನ್ನೇ ಹೊಂದಿರುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟ. ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.